ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಪ್ರಮೀಳೆಯ ಸ್ತ್ರೀ ಸೈನ್ಯ ಬರ್ತಾ ಇದೆ. ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನ ಮಾಡಕ್ಕೆ ಸಿದ್ಧರಾಗಿದ್ದಾರೆ. ರಾಣಿಯಾದ ಪ್ರಮೀಳೆ ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಅಯ್ಯೋ ಪಾರ್ಥ, ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನ, ಅಂದ್ರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದ್ರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನ ಪ್ರಯೋಗಿಸಬೇಕು ಅಷ್ಟರಲ್ಲಿ ಅಶರೀರವಾಣಿ ಒಂದು ಮೊಳಗ್ತಾ ಇದೆ. ಆಲಿಸಿದನ ಶರೀರವಾಣಿಯಂ ಕೂಡಿರ್ದ ಕೋಲನೊಯ್ಯನೆ ಶರಾಸನದಿಂದ ಮಿಳಿಪಿದಂ ಮೇಲಣ ವಿಚಾರಮಂ ಚಿತ್ತದೊಳ್ ತಿಳಿದನಾಲೋಚಿಸಿದನಾಪ್ತರೊಡನೆ ಆಲಲನಯಂ ತಂದೆಡೆಗೆ ಬರಿಸಿಕೊಂಡು ತತ್ಕಾಲೋಚಿತದೊಡಂಬಡಿಸಿ ಕೈ ಹಿಡಿದನನು ಕೂಲೆಯಾಗಿರೆ ಬಳಿಕನ ಸುನಗುತೆ ವಿನಯದಿಂ ಕಲಿಪಾರ್ಥ ನಿಂತೆಂದನು. ಅಶರೀರವಾಣಿಯನ್ನು ಕೇಳಿದ ಅರ್ಜುನ ಸ್ವಲ್ಪ ದಿಗ್ಭ್ರಾಂತನಾಗಿದ್ದಾನೆ. ತಕ್ಷಣದಲ್ಲಿ ಆ ಬಾಣವನ್ನು ತೆಗೆದು ತನ್ನ ಬತ್ತಳಿಕೆಯಲ್ಲಿ ಹಾಕೊಂಡಿದ್ದಾನೆ. ಶರಸಂಧಾನವನ್ನು ನಿಲ್ಲಿಸಿದ್ದಾನೆ. ಆನಂತರದಲ್ಲಿ ತನ್ನ ಆಪ್ತ ಸಚಿವರನ್ನೆಲ್ಲ ಕರೆಸಿ ಒಂದು ಸಮಾಲೋಚನೆಯನ್ನು ಮಾಡಿದ್ದಾನೆ. ಅದಾದ ಮೇಲೆ ಆ ಪ್ರಮೀಳೆಯನ್ನ ತನ್ನ ಹತ್ತಿರಕ್ಕೆ ಕರೆಸಿಕೊಂಡಿದ್ದಾನೆ. ರಣರಂಗದಲ್ಲಿ ತುಂಬ ಯೋಗ್ಯವಾದಂತಹ ವಿನಯವಾದಂತಹ ಮಾತುಗಳಿಂದ ಆಕೆಗೆ ಸಮಾಧಾನ ಮಾಡಿದ್ದಾನೆ. ತಾನು ಆಕೆಯನ್ನು ವಿವಾಹವಾಗುವುದಾಗಿ ಒಪ್ಪಿಕೊಂಡು ಪಾಣಿಗ್ರಹಣವನ್ನು ಕೂಡ ಮಾಡ್ತಾನೆ. ಹೀಗೆ ವಿನಯದಿಂದ ಅವಳನ್ನು ಗೌರವಿಸ್ತಾ ಅರ್ಜುನ ಪ್ರಮೀಳೆಗೆ ಹೇಳ್ತಾನೆ, ಕಣ್ಣಳವಿದಲ್ಲ ಬಲಕೆ ದೀಕ್ಷೆಗೊಂಡಿರ್ಪನು ಅಣ್ಣದೇವಂ ತಾನು ಮನ್ನಗಂ ರತಿಯಾಗಿ ಪೆಣ್ಣೊಳ್ ಬೆರೆಯನೆಂದು ಪೊರಮಟ್ಟನ ಸ್ವರಕ್ಷೆಗೆ ಮುಂದೆ ಗಜಪುರದೊಳು ಪಣ್ಣುವದ್ವರಕ್ಕೆ ನೀಂ ಬಂದು ಕನ್ನೈರಿಲೆಯ ಬಣ್ಣದ ಮುರಾರಿಯಂ ಕಂಡು ವಿಶುವದುತನದ ತಿಣ್ಣಮಂ ಕಳೆದೆನ್ನೊಳಡಗೂಡು ಸೌಖ್ಯಮಹುದಲ್ಲಿಗೈತವುದೆಂದನು. ಈಗ ಪತ್ನಿಯಾದಂತಹ ಪ್ರಮೀಳೆಯನ್ನ ಹತ್ತಿರದಲ್ಲಿ ಕುಳಿಸ್ಕೊಂಡು ಅರ್ಜುನ ಹೇಳ್ತಾನೆ, ಹೇ ಪ್ರಮೀಳೆ, ನಮ್ಮ ಅಣ್ಣನಾದಂತಹ ಧರ್ಮರಾಯ ಈಗ ಅಶ್ವಮೇಧ ಯಾಗದಲ್ಲಿ ನಿರತನಾಗ್ಬಿಟ್ಟಿದ್ದಾನೆ. ಅದು ಪರಿಪೂರ್ಣವಾಗುವ ತನಕ ನಾನು ಕೂಡ ಈ ಸ್ತ್ರೀ ಸಂಬಂಧದಿಂದ ದೂರವಾಗಿರ್ತಕ್ಕಂತಹ ಒಂದು ನಿಯಮವನ್ನ ಪಾಲಿಸ್ತಾ ಇದ್ದೇನೆ. ಹಾಗಾಗಿ ಆ ನಿಯಮದಿಂದಲೇ ಕುದುರೆಯ ರಕ್ಷಣೆಗೋಸ್ಕರ ಈಗ ಗಜಪುರಕ್ಕೆ ನಾನು ಬಂದಿದ್ದೇನೆ. ಒಂದು ಕೆಲಸ ಮಾಡು, ದಯವಿಟ್ಟು ನೀನು ಕೂಡ ಸಹಕಾರವನ್ನು ಕೊಡು. ಜೊತೆಯಲ್ಲಿ ನೈದಿಲೆಯ ಕಾಂತಿ ಹೊಂದಿರತಕ್ಕಂತಹ ಪರಮಾತ್ಮನಾದಂತಹ ಶ್ರೀಕೃಷ್ಣನ ದರ್ಶನವನ್ನು ಮಾಡು. ಆಗ ನಿನ್ನಲ್ಲಿರ್ತಕ್ಕಂತಹ ವಿಷದ ಅಂಶವೆಲ್ಲವೂ ಕೂಡ ನಾಶವಾಗಿ ಬಿಡುತ್ತೆ. ಹಾಗೆ
ವಿಷ ಕನ್ಯೆಯಾಗಿರ್ತಕ್ಕಂಥ ನೀನು ಅದನ್ನು ಹೋಗಲಾಡಿಸ್ಕೊಂಡ್ಬಿಟ್ರೆ ನಂತರ ನಾನು ನೀನು ಕೂಡ ವಿವಾಹ ಸುಖವನ್ನ ಅನುಭವಿಸಲಿಕ್ಕೆ ನಾವು ಯೋಗ್ಯರಾಗ್ತೇವೆ. ನೀನು ಕೂಡ ಸಹಕಾರದಿಂದ ಈ ಕೆಲಸವನ್ನ ನನಗೆ ಮಾಡಿಕೊಡು ಅನ್ನುವ ವಿಚಾರವನ್ನ ಅತ್ಯಂತ ವಿನಯದಿಂದ ಹೇಳಿದ್ದಾನೆ. ಎನಲ ಪ್ರಮೀಳೆ ಪಾರ್ಥನ ಮಾತಿಗೊಪ್ಪಿ ಕರವನ ಜಮಂ ನೀಡಿ ನಂಬುಗೆಗೊಂಡು ಕುದುರೆಯಂ ಮನೆಯಂ ತರಿಸಿಕೊಟ್ಟು ತನ್ನಾಲಯದೊಳಿರ್ದ ವಿವಿಧ ರತ್ನಾವಳಿಗಳನ್ನು ಜನಪದದೊಳಿರ್ದ ವಸ್ತುಗಳೆಲ್ಲಮಂ ಕೊಂಡು ವನಿತೆಯರ ಮೋಹರಂ ಬೆರಸಿ ಪೊರಮಟ್ಟು ಯಮತನಯನಂ ಕಾಣ್ಬ ಕಡುತವಗದಿಂ ಬಂದಳಿ ಬನಗರಿಗತಿ ಸಂಭ್ರಮದೊಳು ಅರ್ಜುನನ ಇಂತಹ ಮಾತುಗಳಿಂದ ಪ್ರಮೀಳೆ ತುಂಬ ಸಂತೋಷವನ್ನು ಪಟ್ಟಿದ್ದಾಳೆ. ಅವನ ಕೈ ಮೇಲೆ ಕೈ ಇಟ್ಟು ಭಾಷೆಯನ್ನು ಕೊಡ್ತಾ ಇದ್ದಾಳೆ. ನೀವು ಹೇಳಿದಂತೆ ನಾನು ಕೇಳ್ತೇನೆ. ಕೂಡಲೇ ಯಜ್ಞಾಶ್ವವನ್ನು ಕೂಡ ತರಿಸಿ ಸಂತೋಷದಿಂದ ಅರ್ಜುನನಿಗೆ ಕೊಟ್ಟಿದ್ದಾಳೆ. ತನ್ನಲ್ಲಿರ್ತಕ್ಕಂಥ ಎಲ್ಲ ವಜ್ರ ವೈಡೂರ್ಯ ಆಭರಣಗಳನ್ನ ಅವನಿಗೆ ಬಹುಮಾನವಾಗಿ ಕೊಟ್ಟಿದ್ದಾಳೆ. ಇಡೀ ತನ್ನ ವನಿತೆಯರ 3 ಲಕ್ಷ ಸೈನ್ಯವನ್ನ ಹೊರಡಿಸಿಕೊಂಡು ಮತ್ತೆ ಗಜಪುರಕ್ಕೆ ಹೊರಟಿದ್ದಾಳೆ. ಆದರೆ ಈಗ ಅವಳ ಮನಸ್ಸಿನಲ್ಲಿರ್ತಕ್ಕಂತಹ ವಿಷಯ ಯಮನ ಮಗನಾದಂತಹ ಧರ್ಮರಾಯನನ್ನ ಕಾಣಬೇಕು, ಅವನನ್ನು ನೋಡಿ ಅವನಿಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನ ಯಜ್ಞಕ್ಕೆ ಕೊಡಬೇಕು ಅನ್ನುವ ಚಿಂತನೆಯಿಂದ ಬೇಗ ಬೇಗ ಬಂದು ಗಜಪುರಕ್ಕೆ ಸಂಭ್ರಮದಿಂದ ಬಂದಿದ್ದಾಳೆ. ಗಜನಗರಿಗಾಕೆಯಂ ಕಳುಹಿ ಕುದುರೆಯ ಕೂಡೆ ವಿಜಯನೈತರೆ ಮುಂದೆ ದೇಶಂಗಳ ಜಮನುಜ ಗಜ ಗೋಶ್ವ ಮಹಿಷಾದಿ ನಿಕರಂಗಳಿಂದೆ ಪೂರಿತವಾಗಿ ಕಂಗೊಳಿಸಲು ಕುಜ ಕುಜಂಗಳ ಪದರೊಳತಿ ಸೂಕ್ಷ್ಮ ಜೀವರಂ ಭುಜಮಿತ್ರನುದಯ ಕುದ್ಭವಿಸಿ ಮಧ್ಯಾಹ್ನದೊಳ್ ನಿಜದ ಜೌವನದಿಂದೆ ಬಾಳ್ದಸ್ತಮಯ ಕಳೆಯುತ್ತಿರೆ ಕಂಡು ಬೆರಗಾದನು. ಅಶರೀರವಾಣಿಯ ಮಾತನ್ನ ಕೇಳಿ ಬುದ್ಧಿವಂತನಾದ ಅರ್ಜುನ ಪ್ರಮೀಳೆಯನ್ನು ವಿವಾಹ ಮಾಡಿಕೊಂಡ. ಆಕೆಯನ್ನು ಅತ್ಯಂತ ಗೌರವದಿಂದ ಗಜಪುರಕ್ಕೆ ಕಳಿಸಿಕೊಟ್ಟಿದ್ದಾನೆ. ನಂತರ ತನ್ನ ಯಜ್ಞಾಶ್ವದ ಜೊತೆ ಮುಂದುವರಿತಾ ಇದ್ದಾನೆ. ನಾನಾ ದೇಶಗಳನ್ನು ಸಂಚರಿಸ್ತಾ ಅಲ್ಲಿ ಕಾಣತಕ್ಕಂತಹ ಪ್ರತಿಯೊಂದು ವಸ್ತು ವಿಶೇಷಗಳನ್ನ ಸಂತೋಷದಿಂದ ಆಶ್ಚರ್ಯದಿಂದ ನೋಡ್ತಾ ಇದ್ದಾನಂತೆ. ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಕಮಲ ಸಖನಾಗಿರ್ತಕ್ಕಂತಹ ಸೂರ್ಯ ಉದಯದಲ್ಲಿ ಹೇಗೆ ಉದ್ಭವನಾಗ್ತಾನೆ, ನಂತರ ತನ್ನ ಮಧ್ಯಾಹ್ನದಲ್ಲಿ ಹೇಗೆ ನಿಜ ಯೌವನದಿಂದ ಕಾಣ್ತಾನೆ, ಮತ್ತೆ ಸಂಜೆಯಾಗಿ ಹೇಗೆ ಸಾಮಾನ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಕಿರಣಗಳನ್ನ ಹಿಂತೆಗೆದುಕೊಳ್ತಾನೆ, ಹೀಗೆ ಸಾಮಾನ್ಯ ಜೀವಿಗಳನ್ನ ಬದುಕಿಸ್ಕೊಳ್ತಾ ಅಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳ ಜೀವರಾಶಿಯನ್ನ ಗಮನಿಸ್ಕೊಳ್ತಾ ಅರ್ಜುನ ಮುಂದುವರಿತಾ ಇದ್ದಾನೆ. ಮತ್ತೆ ಮುಂದೈರುವ ತುರಂಗಮದ ಕೂಡೆ ನಡೆಯುತ್ತೆ ಪರಿದೊಗಲುಡಿಗೆಯವರ ವಕ್ರಾಂಗಿಗಳ ಮತ್ತೋಳವರನೊಂದು ಕಾಲವರನೊಂದು ಕಣ್ಣವರ ಮೂರಡಿಗಳವರ ಉತ್ತುಂಗನಾಸಿಕದವರ ಮೂರು ಕಣ್ಣವರ ನೆತ್ತಿಗೋಡೆರಡುಳ್ಳವರನೊಂದು ಕೋಡುವರ ಕತ್ತೆ ಮೊಗದವರ ಕುದುರೆ ಮೊಗದವರ ದೇಶಂಗಳಂ ಕಂಡನ ಕಲಿಪಾತನೋ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪ್ರಪಂಚದಲ್ಲಿ ಅನೇಕ ಅದ್ಭುತ ವೈಚಿತ್ರಗಳನ್ನು ನಾವು ಕಾಣಬಹುದು. ಅರ್ಜುನ ಮುಂದೆ ಹೋಗ್ತಾ ಇದ್ದಾನೆ. ಹಾಗೆ ಕುದುರೆಯ ಜೊತೆ ಅವನ ಸೈನ್ಯ ಸಾಗ್ತಾ ಇರಬೇಕಾದ್ರೆ ಅಲ್ಲಿ ಇಂತಹ ಚಿತ್ರ ವಿಚಿತ್ರಗಳನ್ನು ನೋಡ್ತಾನೆ. ಕೆಲವರು ಚರ್ಮದ ಉಡುಗೆಗಳನ್ನು ತೊಟ್ಟಿದ್ದಾರೆ,
ಬಹಳ ವಕ್ರವಾಗಿರ್ತಕ್ಕಂತಹ ಅಂಗಾಂಗಗಳನ್ನು ಹೊಂದಿದ್ದಾರಂತೆ. ಕೆಲವರಿಗೆ ಒಂದೊಂದೇ ಕೈ ಇದೆ, ಇನ್ನು ಕೆಲವರಿಗೆ ಒಂದೇ ಒಂದು ಕಾಲಿದೆ, ಮತ್ತೆ ಕೆಲವರಿಗೆ ಒಂದೇ ಒಂದು ಕಣ್ಣಿದೆ. ಜೊತೆಯಲ್ಲಿ 3 ಅಡಿಗಳಷ್ಟು ಕುಬ್ಜರಾಗಿದ್ದಾರೆ. ಮತ್ತೆ ಕೆಲವರಿಗೆ ಬಹಳ ಉದ್ದನೇದಾದ ಮೂಗಿದೆ, ಮತ್ತೆ ಕೆಲವರಿಗೆ 3 ಕಣ್ಣಿದೆ, ಕೆಲವರಿಗೆ ನೆತ್ತಿಯ ಮೇಲೆ 2 ಕೋಡುಗಳು ಮೂಡಿದೆಯಂತೆ. ಜೊತೆಗೆ ಒಂದೇ ಕೋಡಿರ್ತಕ್ಕಂಥವರು, ಕತ್ತೆಯ ಮುಖದವರು, ಕುದುರೆಯ ಮುಖದವರು, ಹೀಗೆ ನಾನಾ ರೀತಿಯ ವೈಚಿತ್ರಗಳನ್ನು ಕಾಣ್ತಾ ವೀರಪಾರ್ಥ ಮುನ್ನಡಿತಾ ಇದ್ದಾನೆ ಯಜ್ಞಾಶ್ವದ ಜೊತೆ. ಅಲ್ಲಿಗಲ್ಲಿಗೆ ತುರಂಗದ ಕೂಡೆ ಕೌಂತೆಯ ನಿಲ್ಲದಿಲ್ಲದ ಚಿತ್ರಮಂ ನೋಡುತ್ತೈತರ ಮೆಲ್ಲ ಮೆಲ್ಲನೆ ಹಯಂ ಪೋಯ್ತು ಭೀಷಣನೆಂಬ ಸುರನ ಪುರಕದೊರಳವನ ಸೊಲ್ಲು ಸೊಲ್ಲಿಗೆ ಮಿಗೆ ಹಸಾದವೆನುತವನಿಯೊಳ್ ಸಲ್ಲ ಸಲ್ಲದ ಕೃತ್ಯಮೆಲ್ಲವ ನೆರೆ ಮಾಡಬಲ್ಲ ಬಲ್ಲಿದ ರಕ್ಕಸ 3 ಕೋಟಿ ತಲ್ತಿ ಹರತಿ ಭಯಂಕರದೊಳು ಅಶ್ವಮೇಧಯಾಗದ ಕುದುರೆಯ ಜೊತೆ ಅನೇಕಾನೇಕ ವಿಚಿತ್ರವಾದ ದೃಶ್ಯಗಳನ್ನು ನೋಡ್ತಾ ಹೋಗ್ತಾ ಇದ್ದಾನೆ ಅರ್ಜುನ. ಕುದುರೆ ಮುಂದೆ ನಿಧಾನವಾಗಿ ಒಂದು ಭಯಂಕರವಾದಂತಹ ಒಂದು ರಾಜ್ಯಕ್ಕೆ ಬರ್ತಾ ಇದೆ. ಅಲ್ಲಿ ಒಬ್ಬ ರಾಕ್ಷಸ ಭೀಷಣ ಅನ್ನತಕ್ಕಂಥವನು. ಹೆಸರಿಗೆ ತಕ್ಕ ಹಾಗೆ ಅದು ಭೀಷಣ ರಾಜ್ಯವೇ, ಅಂದರೆ ಭಯಂಕರವಾದಂತಹ ರಾಜ್ಯ. ಆ ರಾಜನ ಮಾತಿಗೆ, ಆ ರಾಕ್ಷಸನ ಮಾತಿಗೆ ಎಲ್ಲ ಜನರು ಕೂಡ ಹೆದರಿಕೆಯಿಂದ ನಡುತ್ತಾ ಇದ್ರಂತೆ. ಅವನು ಮಾತನಾಡಲಿಕ್ಕಿಂತ ಮುಂಚೆಯೇ ಹಸಾದ ಪ್ರಸಾದ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಅವನ ಆದೇಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವರೆಲ್ಲ ಕೂಡ ಭೂಮಿಯಲ್ಲಿ ಮಾಡಬಾರದಂತಹ ಅತ್ಯಂತ ಹೇಯ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ. ಇಂತಹ ರಾಜ್ಯದಲ್ಲಿ 3 ಕೋಟಿ ರಾಕ್ಷಸ ಪಡೆ ಜೊತೆ ಭೀಷಣ ಹೆಸರಿಗೆ ತಕ್ಕ ಹಾಗೆ ಅತಿ ಭಯಂಕರವಾದ ರಾಜ್ಯವನ್ನ ನಡೆಸ್ತಾ ಇದ್ದಾನೆ, ಆಡಳಿತವನ್ನ. ರಕ್ಕಸರನಿ ಬಲ್ಲೆರು ದೀರ್ಘದೇಹಿಗಳ್ ವೆಕ್ಕಸದ ಕೋಪಿಗಳ್ ಮೇಲೆ ಪುರುಷಾದ ಕಕ್ಕಸದ ಮುಸುಡವರ್ ಬಹಳ ಮಾಯಾವಿಗಳ್ ನಿರ್ದಯರ್ ಕೊಲೆಗಡಿಗರು ಹೊಕ್ಕ ಸಮರಕ್ಕೆ ಹಿಮ್ಮೆಟ್ಟರು ಮತ್ತರೆನೆ ಮಿಕ್ಕ ಸದಳವನೇದೆ ಏಳ್ವೇಳ್ವೆನರ್ಜುನನ ಹಯಮೆಕ್ಕರಸದೊಳ್ ಬಂದುದಲ್ಲಿಗೆ ಅವನೀಶ ಕೇಳಿನ ಮಹಾದ್ಭುತವನು. ಆ ಭೀಷಣ ನಗರದ ರಾಕ್ಷಸರೆಲ್ಲರೂ ಕೂಡ ಅತ್ಯಂತ ದೀರ್ಘದೇಹಿಗಳಾಗಿದ್ದರಂತೆ. ಜೊತೆಗೆ ಬಹಳ ಶೀಘ್ರದಲ್ಲಿ ಕೋಪವನ್ನ ಮಾಡಿಕೊಳ್ತಾ ಇದ್ರು. ಅವರನ್ನ ನೋಡಿದ ಕೂಡಲೇ ಹೆದರಿಕೆಯನ್ನೇ ಹುಟ್ಟಿಸ್ತಕ್ಕಂತಹ ಒಂದು ಮುಖ. ಮಾಯಾವಿಗಳು ಕೂಡ, ಕೊಲೆಗಡುಕರು ಕೂಡ, ಯಾವುದಕ್ಕೂ ಹೇಸಿದವರು. ಆದರೆ ಅಷ್ಟೇ ವೀರರಾಗಿ ಒಮ್ಮೆ ಯುದ್ಧ ಭೂಮಿಗೆ ಪ್ರವೇಶ ಮಾಡಿದ್ರೆ ಸಾಕು, ಮತ್ತೆಂದು ಹಿಂದಕ್ಕೆ ಹೋಗದಲ್ಲೇ ಇರತಕ್ಕಂತಹ ಉನ್ಮತ್ತದ ದುಷ್ಟತನವನ್ನು ಹೊಂದಿದ್ದಂಥವರು. ಅಂತಹ ರಾಜ್ಯವನ್ನ ಈ ಯಜ್ಞದ ಕುದುರೆ ಪ್ರವೇಶ ಮಾಡಿಬಿಟ್ಟಿದೆ. ಆಹಾರ ಕಡವಿಯಂ ತೊಳಲಿ ಬರುತ್ತಿದ್ದ ಮೇಧೋದನೆಂಬವಂ ದಾನವೇಂದ್ರಂಗೆ ಪೌರೋಹಿತ್ಯಮಂ ಮಾಡುವಂ ಬ್ರಹ್ಮರಾಕ್ಷಸಂ ಕಂಡು ಪಾರ್ಥನ ಹಯವನು ಊಹಿಸಿದನಿದು ಯಜ್ಞ ತುರಗಮಂ ಈದಳ ಮಿದುರ ಕಾಹಿನದು ಮೇಣಿದಗೆ ಕರ್ತೃನರನೆಂದರಿದು ಬಾಹುವಂ ಚಪ್ಪರಿಸಿಕೊಂಡು ಉತ್ಸವದೊಳ್ಳ ಸುರನೋಲಗಕ್ಕೆ
ಪರಿತಂದನು. ಓ ಯಜ್ಞದ ಕುದುರೆ ಭೀಷಣ ನಗರಕ್ಕೆ ಪ್ರವೇಶ ಮಾಡಿದೆ. ಅದೇ ಸಮಯದಲ್ಲಿ ಆ ನಗರದಿಂದ ಆಹಾರವನ್ನು ಹುಡುಕಿಕೊಂಡು ಬರ್ತಾ ಇದ್ದಂತಹ ಇಬ್ಬರು ರಾಕ್ಷಸರು ಕಾಣ್ತಾ ಇದ್ದಾರಂತೆ. ಒಬ್ಬನ ಹೆಸರು ಮೇಧೋಹೇತ ಅಂತಕ್ಕಂಥವನು, ಅವನೊಬ್ಬ ರಾಕ್ಷಸ. ಮತ್ತೊಬ್ಬ ಭೀಷಣನ ಪುರೋಹಿತನೇ ಆಗಿರ್ತಕ್ಕಂತಹ ಬ್ರಹ್ಮರಾಕ್ಷಸ. ಹಾಗಾಗಿ ಈ ಮೇಧೋಹೋತ ಮತ್ತು ಭೀಷಣ ಅವರಿಬ್ಬರು ಬರುವ ಸಮಯದಲ್ಲಿ ಈ ಯಜ್ಞದ ಕುದುರೆಯನ್ನು ನೋಡಿದ್ದಾರೆ. ಓಹೋ, ಇದು ಯಜ್ಞದ ಪಶು, ಇದರ ಹಿಂದೆ ಒಂದು ದೊಡ್ಡ ಸೈನ್ಯ ರಕ್ಷೆ ಮಾಡ್ತಾ ಇದೆ, ಇದರ ಒಡೆಯನಾಗಿರ್ತಕ್ಕಂಥವನು ಅರ್ಜುನ ಇದ್ದಾನೆ. ಓಹ್, ಈ ದಿನ ನಮಗೆ ನಿಜಕ್ಕೂ ಕೂಡ ಆಹಾರಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ರೀತಿಯ ಆಹಾರ ಸಿಕ್ಬಿಡ್ತು ನಮಗೆ ಅನ್ನುವ ಸಂತೋಷದಿಂದ ತಮ್ಮ ತೋಳನ್ನು ತಟ್ಟಿಕೊಂಡು ಸಂತೋಷ ಪಡ್ತಾ ಇದ್ದಾರಂತೆ. ಈ ವಿಷಯವನ್ನ ಕೂಡಲೇ ತಮ್ಮ ರಾಜನಿಗೆ ತಿಳಿಸಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿ ಬಂದಿದ್ದಾರೆ. ನರವಿನೂಪವೀತದಿಂ ಕಣ್ಣಾಲಿಗಳುಳ್ ಕೋದ ಕೊರಳ ತಾವಡದಿಂದ ನರರ ತಲೆಗಳ ಜಪದ ಸರದಿಂದ ಪಂದವಲದೋತ್ರದಿಂದೊಟ್ಟೆಯಲುಗುಳ ಕುಂಡಲಂಗಳಿಂದ ಕರಿಶಿರದಡೊಗೆಯ ಸಲಿಲದ ಕಮಂಡುಲದಿಂದ ಯುರುಗಜದ ಬೆನ್ನಸ್ತಿಯಷ್ಟಿಯಂ ಸಲೆ ಭಯಂಕರ ರೂಪನಾದ ಮೇಧೋತನೈ ತಂದುಡಿದಿರೆತ್ತನ ಸುರೇಂದ್ರನು. ಲಕ್ಷ್ಮೀಶ ತನ್ನ ಮಹಾಕಾವ್ಯದ ರೌದ್ರತೆಯ ಒಂದು ಮುಖವನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ. ಮಾನವರ ನರಗಳಿಂದ ಕೂಡಿದಂತಹ ಒಂದು ಯಜ್ಞೋಪವೀತ ಅಂದರೆ ಜನಿವಾರವನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಕಣ್ಣು ಗುಡ್ಡೆಗಳ ಕೊರಳ ಮಣಿಹಾರವಂತೆ, ಇನ್ನು ತಲೆಗಳ ಜಪಮಾಲೆಯಂತೆ ಅಂದರೆ ರುಂಡಮಾಲೆಯನ್ನು ಧರಿಸಿಕೊಂಡಿದ್ದಾರೆ. ನಾನಾ ಪ್ರಾಣಿಗಳ ಮಾನವರ ಚರ್ಮದ ಪಂಚೆಯನ್ನು ಸುತ್ತಕೊಂಡಿದ್ದಾರಂತೆ. ಒಂಟೆಯ ಮೂಳೆಗಳಿಂದ ಮಾಡಿದಂತಹ ಕಿವಿಯ ಆಭರಣವನ್ನು ಧರಿಸಿಕೊಂಡಿದ್ದಾರೆ. ಆನೆಯ ತಲೆಯಿಂದ ತೆಗೆದು ತುಂಬಿದಂತಹ ಒಂದು ಜಲಪಾತ್ರೆಯನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಆನೆಯ ಬೆನ್ನಿನ ಎಲುಬುಗಳಿಂದ ಕೂಡಿದಂತಹ ಒಂದು ದಂಡವನ್ನು ಮಾಡಿಕೊಂಡು ಭಯಂಕರ ರೂಪದ ಪುರೋಹಿತನಾದಂತಹ ಬ್ರಹ್ಮರಾಕ್ಷಸ ಮತ್ತು ಆ ಮೇಧೋಹೋತ ಇಬ್ಬರು ಆಸ್ಥಾನಕ್ಕೆ ಬಂದ ಕೂಡಲೇ ಭೀಷಣ ರಾಜ ಎದ್ದು ಅತ್ಯಂತ ಮರ್ಯಾದೆಯಿಂದ ಪುರೋಹಿತರನ್ನ ಆಸನದಲ್ಲಿ ಕೂರಿಸಿ ಸತ್ಕಾರವನ್ನು ಮಾಡ್ತಾ ಇದ್ದಾನೆ. ಏನು ವಿಜಯಂಗೈದಿರಿ ಎನಲಟ್ಟಹಾಸದಿಂದಾನವಂಗೆಂದನೇತಕ್ಕೆ ಸುಮ್ಮನಿರ್ತಪೇ ನಿಧಾನವನೆಡೆಹಿ ಕಂಡವಾಲಾಯ್ತು ನಿಮ್ಮಯ್ಯ ಪಕನಂ ಕೊಂದ ಭೀಮನೆಂಬ ಮಾನವನ ತಮ್ಮನರ್ಜುನನೀಗ ಬಂಧನದೆಕೋ ನಿನ್ನ ಪೊಲಸೀಮೆಗಾತನಂ ಪಿಡಿತಂದು ನೀನುರುವ ನರಮೇಧನ ಮಾಡೆನಲ್ ಕವಂಗ ಸುರೇಂದ್ರ ನಿಂತೆಂದನು. ಪುರೋಹಿತರಿಗೆ ಎಲ್ಲ ಗೌರವವನ್ನು ನೀಡಿ ಭೀಷಣ ಕೇಳ್ದ, ತಾವು ಏನಕ್ಕೆ ದಯಮಾಡಿಸಿದ್ರಿ, ಕಾರಣ ಏನು ಅಂದ ಕೂಡಲೇ ಆ ಬ್ರಹ್ಮರಾಕ್ಷಸ ಹೇಳ್ತಾ ಇದ್ದಾನಂತೆ, ಅಟ್ಟಹಾಸದಿಂದ ನಗ್ತಾ ಹೇಳ್ತಾನಂತೆ, ಇನ್ನು ಯಾಕೆ ಸುಮ್ಮನಿದ್ದೀಯ ರಾಜ, ನಿಮ್ಮ ಅಯ್ಯನಾದಂತಹ ಬಕಾಸುರನನ್ನ ಕೊಂದ ಭೀಮಸೇನನ ತಮ್ಮ ಪಾರ್ಥ ಅನ್ನತಕ್ಕಂಥವನು ಈಗ ಯಜ್ಞಾಶ್ವದ ಜೊತೆ ಬಂದಿದ್ದಾನೆ. ನಮ್ಮ ಊರ ಹೊರಗಿನ ವಿಶ್ರಾಂತಿಯ ಸ್ಥಳದಲ್ಲಿದ್ದಾನೆ. ಮೊಟ್ಟ ಮೊದಲನೇದಾಗಿ ಅಪ್ಪಣೆ ಇಲ್ಲದೆ ಈ ಪುರವನ್ನ ಪ್ರವೇಶ ಮಾಡಿದ್ದಕ್ಕೋಸ್ಕರ ಅವರೆಲ್ಲರನ್ನ ಹಿಡಿದುಕೊಂಡು ತಗೊಂಡು ಬಂದು ನರಮೇಧವನ್ನು ಮಾಡಿಬಿಡು ನೀನು ಅಂತ ಹೇಳಿ ಆ ರಾಕ್ಷಸ ರಾಜನಿಗೆ ಆ ಪುರೋಹಿತರಿಬ್ಬರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತಾತನಂ ಕೊಂದವನ ತಮ್ಮ
ಮನಂ ಪಿಡಿದೋ ಮತ್ತಾತನಂ ಸದೆವನವನ ಹರಿಬಗೆ ಬಂದ ಮತ್ತಾತನು ಸೀಳ್ವೆನಂತಿರಲಿ ನೀನೆನ್ನೊಳೆಂದ ಯಜ್ಞದ ಪಶುವಿಗೆ ಸತ್ತಾತನಾದ ಪನೆಪೆ ಸತ್ತಾತನಾದ ಪನೆಪೆ ಸಾಕು ನಿನ್ನಿಂದೆ ಸತ್ತಾತನಾದ ಪನವಂ ನಿನ್ನ ನುಡಿಗೆ ಬೇಸತ್ತಾತನಾದ ಪನೆನ ಅಕಟ ನೋಡೆನುತೆ ಭೀಷಣ ಗರ್ಜಿಸಿದನು ಈ ಮಾತುಗಳನ್ನು ಕೇಳಿದ ಕೂಡಲೇ ಮೊದಲೇ ದುಷ್ಟ ಆ ಭೀಷಣ ರಾಜನಿಗೆ ಅತ್ಯಂತ ಕೋಪ ಬಂದಿದೆ. ತನ್ನ ತಂದೆಯನ್ನ ಕೊಂದಂತಹನು ಒಂದು ಪಶುವಾಗಿ ಎಣಿಸ್ತೇನೆ ಅವನೊಂದು ಕ್ರಿಮಿ, ನಾನು ಖಂಡಿತ ಅವನನ್ನು ಕೊಲ್ತೇನೆ. ನನ್ನ ತಂದೆಯನ್ನು ಕೊಂದವನ ತಮ್ಮ ಬಂದಿದ್ದಾನೆ ಅಂದರೆ ನಾನು ಇಡೀ ಆ ಸೈನ್ಯವನ್ನು ಮುಕ್ಕಳಿಸಿ ಬಿಡ್ತೇನೆ. ಅಷ್ಟೇ ಅಲ್ಲ, ಆತನ ಸಹಾಯಕ್ಕೆ ಬಂದವರನ್ನು ಕೂಡ ಸೀಳಿ ಹಾಕ್ತೇನೆ. ಯಾವ ಯೋಚನೆಯನ್ನು ಮಾಡಬೇಡಿ, ನರಮೇಧವನ್ನು ಮಾಡಿ ಎಲ್ಲ ರೀತಿಯ ಕ್ರಿಮಿಕೀಟಗಳಿಗೆ ಪಶು ಪಕ್ಷಿಗಳಿಗೆ ಆಹಾರವನ್ನು ಒದಗಿಸಿಬಿಡ್ತೇನೆ ಅಂತ ಹೇಳಿ ತನ್ನ ರೌದ್ರ ಅಟ್ಟಹಾಸವನ್ನು ತೋರಿಸ್ತಾ ಇದ್ದಾನೆ ಅವರೊಂದಿಗೆ. ರಾಕ್ಷಸೋತ್ತಮರುಳಾರ್ ಪಿಂತೆ ನರಮೇಧ ಮುಖ ದೀಕ್ಷಯಂ ಕೈಕೊಂಡರಿದಕ್ಕೆ ಋತ್ವಿಜರಾರಪೇಕ್ಷಿತದೇನಾರ್ಗೆ ಸಂತುಷ್ಟಿ ಪೇಳೆಂದು ಭೀಷಣಂ ಬೆಸಗೊಳಲ್ಕೆ ರೂಕ್ಷವದನವನಂ ತೆರೆದಟ್ಟ ಹಾಸದಿಂದ ಅಪೇಕ್ಷಿಸುತ್ತೆ ನುಡಿದನೆಲೆ ಮರುಳೆ ರಾವಣಂ ಸಾಕ್ಷಿಯಲ್ಲವೇ ತತ್ಕೃತುವನೆಸಗಿ ಮೂರ್ಛಗವನೈದೆ ಗೆಲ್ದುದಕ್ಕೆಂದನು. ಭೀಷಣ ತನ್ನ ಪುರೋಹಿತನನ್ನ ಕೇಳ್ತಾ ಇದ್ದಾನೆ, ಈ ಹಿಂದೆ ಯಾರಾದರೂ ನನ್ನಂತಹ ಶ್ರೇಷ್ಠ ರಾಕ್ಷಸರು ಇಂತಹ ಯಜ್ಞವನ್ನ ನರಮೇಧವನ್ನ ಮಾಡಿದ್ರ? ಬಹಳ ದೊಡ್ಡವಾದಂತಹ ಯಜ್ಞ ಇದು. ಇಂತಹ ಯಜ್ಞವನ್ನ ನಡೆಸಲಿಕ್ಕೆ ಋತ್ವಿಜರು ಯಾರಿದ್ರು? ಏನು ಅಪೇಕ್ಷಿತ ಇದೆ ಅದನ್ನು ದಯಮಾಡಿ ವಿವರಿಸಿ, ನಾನು ಅದನ್ನು ಈಡೇರಿಸಿಕೊಡ್ತೇನೆ. ಬಹುಸಂಖ್ಯಾತರಾಗಿರ್ತಕ್ಕಂತಹ ಎಲ್ಲ ನರರನ್ನ ಸಂಹಾರ ಮಾಡುವ ಒಂದು ಸದವಕಾಶ ನನಗೆ ಸಿಕ್ಕಿಬಿಟ್ಟಿದೆ. ಇಂತಹ ಮಹಾಯಜ್ಞವನ್ನು ನಾನು ಮಾಡ್ತೇನೆ, ಜೊತೆಗೆ ಆ ಯಜ್ಞಾಶ್ವವನ್ನು ಕೂಡ ಮುಗಿಸ್ತೇನೆ ಅನ್ನುವ ಮಾತನ್ನು ಹೇಳಿದಾಗ ಆ ಭಯಂಕರ ಮುಖದ ಪುರೋಹಿತರು ಹೇಳ್ತಾ ಇದ್ದಾನಂತೆ, ಈ ಯಾಗವನ್ನ ಮಾಡಿ 3 ಲೋಕವನ್ನು ಗೆದ್ದಿದ್ದಂತಹ ರಾವಣನೇ ಸಾಕ್ಷಿ ಇದ್ದಾನೆ. ಹಾಗಾಗಿ ಅಂತಹ ರಾವಣನ ಪ್ರಚಂಡ ಪರಾಕ್ರಮ ಇರತಕ್ಕಂಥ ನೀನು ಕೂಡ ಈ ಯಜ್ಞವನ್ನು ಮಾಡು, ಕೀರ್ತಿವಂತನಾಗು ಅನ್ನುವ ಮಾತನ್ನ ಆತ ಹೇಳ್ತಾ ಇದ್ದಾನೆ. ಸುರೆನೆತ್ತರಿಂದೆ ಚಾತುರ್ಮಾಸ್ಯಮಂ ಕಳೆದ ಹಿರಿಯರಿದೆ ಮಾಸೋಪವಾಸಿಗಳ ತಲೆ ಮಿದುಳನು ಉರುತರ ಶ್ರಾವಣ ಕೊದಕಿ ಪರಿದೆ ಯತಿ ಮಾಂಸಮಂ ಭಾದ್ರಪದಕ್ಕೆ ಬಿಡದೆ ದೊರೆಯಿಸುವರಿದೆವರಾಶ್ವಿಜಕ್ಕೆ ಜಡೆ ಮುಡಿಯವರ ಕರುಳನಾರ್ಜಿಸುವರಿದೆ ಕಾರ್ತಿಕ ಕೆಳವೆಣ್ಗಳುರದ ಗುಂಡಿಗೆಯ ನರಸುವ ಮಹಾವ್ರತಿಗಳಿದೆ ಬೊಮ್ಮರಕ್ಕಸರಂದನೋ. ಈ ದೊಡ್ಡ ಯಜ್ಞಕ್ಕೆ ರಕ್ತಪಾನವನ್ನೇ ಮಾಡ್ತಾ 4 ತಿಂಗಳು ಕಳಿಬೇಕು ನೀನು. ದಿನಕ್ಕೆ 1 ಬಾರಿ ಮಾತ್ರ ಊಟ ಮಾಡಬೇಕು ಅನ್ನುವ ಒಂದು ನಿಯಮ ಇದೆ. ವ್ರತದ ವಿಧಿಯಂತೆ ತಲೆಯ ಬುರುಡೆಯ ಮೇಧಸ್ಸೇನಿದೆ ಅದನ್ನ ಶ್ರಾವಣ ಮಾಸದಲ್ಲಿ, ನಂತರ ಭಾದ್ರಪದ ಮಾಸದಲ್ಲಿ ಯತಿಗಳ ಮಾಂಸವನ್ನ, ಅರಣ್ಯದಲ್ಲಿ ವಾಸ ಮಾಡತಕ್ಕಂತಹ ಜಟಾಧಾರಿಗಳ ಕರುಳಿನ ಮಾಂಸವನ್ನ ಆಶ್ವಯುಜ ಮಾಸದಲ್ಲಿ, ಕಾರ್ತೀಕ ಮಾಸದಲ್ಲಿ ಬಾಲಸ್ತ್ರೀಯರ
ಎದೆಗುಂಡಿಗೆಗಳನ್ನು ಹುಡುಕಿ ತರಬೇಕು. ಅದೆಲ್ಲವನ್ನ ನೀನು ಭಕ್ಷಣೆ ಮಾಡಿ ಈ ನರಮೇಧಕ್ಕೆ ಶಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವ ಮಾತನ್ನ ಹೇಳ್ತಾ ಇದ್ದಾನೆ. ಇನ್ನು ಮಿವರಲ್ಲದೆ ಮಹಾಬ್ರಹ್ಮ ರಾಕ್ಷಸರ್ ಮುನ್ನಿನ ಯುಗಂಗಳವರಿದ್ದಪರ್ ಪಿರಿಯರ್ ಸಮುನ್ನತ ವಟುದ್ರುಮ ನಿವಾಸಿಗಳನೇಕ ಪುರುಷಾದ ಕರ್ದುರ್ದಶರು ನಿನ್ನ ನರಮೇಧ ಕಾರ್ತ್ವಿಜ್ಯಮಂ ಮಾಳ್ವರಿದ ಕೆನ್ನನಾಚಾರ್ಯನಾಗಿಯವರಿಸೋ ತದ್ಯಾಗಮಂ ನೆಗಳ್ಚ ಸುರರ್ಗೆ ತುಷ್ಟಿಯಪ್ಪುದು ಜಯ ನಿನಗೆ ಸಮುನಿಪುದೆಂದನು. ಈ ನರಮೇಧಕ್ಕೆ ನಿನಗೆ ಸಹಕಾರವನ್ನು ಕೊಡಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ನೀನು ಯಾವ ಯೋಚನೆಯನ್ನೂ ಮಾಡಬೇಡ. ಈ ಮಹಾಯಾಗಕ್ಕೆ ನಾನೇ ಋತ್ವಿಕನಾಗಿ ನಿಂತುಕೊಳ್ತೇನೆ. ಇದನ್ನ ನೀನೇನಾದರೂ ಪರಿಪೂರ್ಣ ಮಾಡಿದ್ದೇ ಆದ್ರೆ ಎಲ್ಲ ರಾಕ್ಷಸರಿಗೂ ಕೂಡ ಸಂತೃಪ್ತಿ ಸಿಕ್ಬಿಡತ್ತೆ. ನಂತರ ನೀನು ಎಣಿಸಿದ್ದೆಲ್ಲವೂ ಕೂಡ ನಿರ್ವಿಘ್ನದಿಂದ ನಡೆಯುತ್ತೆ. ಹಾಗಾಗಿ ಇಂತಹ ಯಜ್ಞಕ್ಕೆ ಇಷ್ಟು ಸಿದ್ಧತೆಗಳನ್ನು ನೀನು ಮಾಡ್ಕೋ ಅನ್ನುವ ಮಾತನ್ನು ಹೇಳಿದ್ದಾರೆ. ದಾನವರ ದಂಪತಿ ಸಹಸ್ರಮಂ ಪ್ರತಿದಿನಂ ಮಾನವರ ಮಾಂಸ ಭೋಜನದಿಂದೇ ತಣಿಸಬೇಕಾದವರನುಪಚರಿಪೆನು ಅಧ್ವರವನೆ ಸಗುನಿ ಮಂಟಪವನಿಲ್ಲಿ ರಚಿಸೋ ಸೇನೆ ಸಹಿತ ಪಾರ್ಥನಂ ಪಿಡಿದು ತಂದೊಡೆ ಸಮಾನಮಿಲ್ಲ ಸುರರುಳ್ಳಿನಗೆ ನಡೆದಪುದು ಮುಖಮಂ ಏನೆಂಬನಿದರುತ್ಸವವನೆನೆ ಪುರೋಹಿತಂಗ ದೈತ್ಯ ನಿಂತೆಂದನು. ಹೇ ಭೀಷಣ, ಪ್ರತಿನಿತ್ಯ ಕೂಡ ನೀನು 1,000 ರಾಕ್ಷಸ ದಂಪತಿಗಳನ್ನ ಮಾನವರ ಮಾಂಸದ ಊಟದಿಂದ ತೃಪ್ತಿಪಡಿಸಬೇಕು. ಏನು ನೀನು ನಿಂತಿದ್ದೀಯಾ, ಈ ಸ್ಥಳದಲ್ಲಿಯೇ ಬೃಹತ್ ಯಾಗಮಂಟಪವನ್ನು ನಿರ್ಮಾಣ ಮಾಡಿಸು. ಸೈನ್ಯದ ಸಮೇತ ಅರ್ಜುನನನ್ನ ನೀನು ಹಿಡಿದು ತಂದ್ಕೊಂಡ್ಬಿಟ್ರೆ ಆದ್ರೆ ನಿನ್ನನ್ನು ಮೀರಿಸುವ ಶಿಷ್ಟ ರಾಕ್ಷಸರು ಯಾರೂ ಇಲ್ಲ. ನೀನು ನೆರವೇರಿಸತಕ್ಕಂಥ ಈ ನರಮೇಧ ಯಜ್ಞ ಹೆಚ್ಚಿನ ಸಂಭ್ರಮ ಸಂತೋಷಗಳನ್ನು ನೀಡತಕ್ಕಂತಹ ಮಹೋತ್ಸವವಾಗಿಬಿಡುತ್ತೆ ಅಂತ ಪುರೋಹಿತ ಈ ಮಾತುಗಳನ್ನು ಹೇಳಿದ್ದಾನೆ. ಪೊಕ್ಕು ಪಡೆಯೊಳ್ ವಿಜಯನಂ ಪಿಡಿದೋ ನರಮೇಧ ಕಿಕ್ಕುವೆಂಬೇಗ ಕಟ್ಟಿಸೋ ಮಂಟಪವನೆಂದು ಹೆಕ್ಕಣದೊಳಾತನಂ ಬೀಳ್ಕೊಂಡು ಭೀಷಣಂ ಮುಡಿದೆದ್ದು ನಡೆಯುತ್ತಿರಲು ಮುಕ್ಕೋಟಿ ರಕ್ಕಸರ್ ಪೊರಮೊಟ್ಟರವನ ಕೂಡಕ್ಕರಿಯು ಜಗವನೊಂದೇ ಬಾರಿ ಕೊಳ್ಳುವ ತಬಕಕ್ಕೆ ಬಹುರೂಪಮಂ ತಾಳ್ದನೋ ಕಾಲ ಭೈರವನೆಂಬ ತೆರನಾಗನು. ಆ ಭೀಷಣ ತಕ್ಷಣ ಪುರೋಹಿತನಿಗೆ ಹೇಳ್ತಾ ಇದ್ದಾನಂತೆ, ಯಾಗ ಮಂಟಪವನ್ನು ಬೇಗ ಕಟ್ಟಿಸಿಬಿಡಿ. ನಾನು ಈಗಲೇ ಅವರೆಲ್ಲರನ್ನ ಸೆರೆ ಹಿಡಿಕೊಂಡು ಬರ್ತೇನೆ, ನರಮೇಧವನ್ನು ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಅತ್ಯಂತ ಕೋಪದಿಂದ ಹೊರಕ್ಕೆ ನಡೆದಂತೆ ಅವನ ಜೊತೆಯಲ್ಲಿ 3 ಕೋಟಿ ರಾಕ್ಷಸ ಸೈನ್ಯ ಕೂಡ ಹೊರಕ್ಕೆ ಹೊರಡಿತು. ಕಾಲಭೈರವ ಇಡೀ ಜಗತ್ತನ್ನ ಒಂದೇ ಬಾರಿಗೆ ನಾಶ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಈ ಭೀಷಣನ ಭಯಂಕರ ಸೈನ್ಯ ಅರ್ಜುನನ ಸೈನ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಹೊರಟಿದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆ.ವಿ. ಚಂದ್ರಮೌಳಿ. ಚೈತ್ರವನ ಕೇಳಿದ್ರಿ.
ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.